ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಭಗವಂತ ಕೈ ಕೊಟ್ಟ ದುಡಿಯೋಕಂತ ಅದ ನಾನು ಬಳಸುವೆ ಹೆಂಡತಿ ಸೀರೆ ಒಗೆಯೋಕಂತ. ಇದುವರೆಗೂ ನಮ್ಮಮ್ಮ ಹೇಳಿದ ಒಂದ್ ಕೆಲಸನೂ ಈ ಕೈಲಿ ಮಾಡಿಲ್ಲ. ಆದ್ರೆ ಇವಳು ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಸಾಕು ಎಲ್ಲಾ ಕೆಲಸನೂ ಮಾಡ್ತೀನಿ. ಯಾಕೆ ಅಂತಾನೆ ಅರ್ಥ ಆಗ್ತಿಲ್ಲ. ದೇವ್ರೆ, ಈ ಹೊಸ ವರ್ಷದಲ್ಲಾದ್ರೂ ಇದನ್ನೆಲ್ಲ ಬದಲಾಯಿಸೋ ಶಕ್ತಿನ ನನಗೆ ಕೊಡಪ್ಪ. ಸೀರೆಗಳನ್ನ ನೋಡ್ತಿದ್ರೆ ನನ್ನ ರಕ್ತ ಕುದಿಯುತ್ತೆ. ಎಂಗೇಜ್ಮೆಂಟ್ ರಿಂಗು ಎಷ್ಟು ಕೇರ್ಲೆಸ್ ಆಗಿ ಬಿಸಾಕಿದ್ದಾಳೆ. ಮಾತಿಗೆ ಮುಂಚೆ ಜಾನಿ ನೀವು ಕೇರ್ಲೆಸ್, ಯಾವ ವಸ್ತುನು ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ನನ್ನ ಮೇಲೆ ಅಪವಾದ ಹೊರಿಸ್ತಾಳೆ. ಈಗ ಇದನ್ನ ಹುಡುಕ್ಲಿ. ಜೀವನದಲ್ಲಿ ಅವಳು ಒಂದ್ಸಲನಾದ್ರೂ ಸೋಲೋದನ್ನ ನಾನು ನೋಡ್ಬೇಕು, ನಾನು ಗೆಲ್ಬೇಕು. ಭಕ್ತರೇ, ಎಲ್ಲರೂ ಸಮಾಧಾನವಾಗಿ ಕೇಳಿ. ಈ ದೇಹ ಅನ್ನೋದು ಎಣ್ಣೆ ಬಾಟ್ಲಿ ಇದ್ದಾಗೆ. ನಾವು ಒಂದೊಂದೇ ಹನಿ ಕುಡಿತಾ ಇದ್ದಾಗೆ ನಶೆ ಏರ್ತಾ ಹೋಗುತ್ತೆ. ಆಗ ನಾವು ಆಸೆ ಅನ್ನೋ ನಶೆಯಿಂದ ತೇಲಾಡ್ತಾ ಇರ್ತೀವಿ. ಮರಗಿಡಗಳು ಬರೀ ಮರಗಿಡಗಳಲ್ಲ, ಅವು ಮನುಷ್ಯರ ಥರ. ಅವಕ್ಕೂ ಜೀವ ಇರುತ್ತೆ. ಅವು ನಮ್ಮ ಥರ ಉಸಿರಾಡ್ತವೆ. ಅವು ನಮ್ಮ ಥರ ಊಟ ಮಾಡ್ತವೆ. ಅವು ನಮ್ಮ ಥರ ನಿತ್ಯ ಕರ್ಮಗಳನ್ನು ಮಾಡ್ತವೆ. ಗಿಡಗಳು ನಿತ್ಯ ಕರ್ಮ ಮಾಡುತ್ತಾ? ಏನು ಹೀಗೆ ಬುಡ ಬಿಡ್ತಿದ್ದಾನೆ? ಇವನ್ಯಾರೋ ಡೋಂಗಿ ಬಾಬಾನೇ ಇರಬೇಕು. ಆದ್ದರಿಂದ ನಾವು ಮರಗಿಡಗಳ ಸೇವೆ ಮಾಡಬೇಕು. ಪ್ರಕೃತಿಯನ್ನು ದೇವರಲ್ಲಿ ನಂಬಿಕೆ ಇಡಬೇಕು. ಅವುಗಳನ್ನು ಪ್ರೀತಿ ಮಾಡಬೇಕು. ಮರಗಿಡಗಳನ್ನು ನೆಟ್ಟು ನಾವು ಅವುಗಳನ್ನು ಬೆಳೆಸಿದರೆ ಅವು ನಮ್ಮನ್ನು ಆರೋಗ್ಯವಾಗಿಡುತ್ತದೆ. ಆಗ ನಮ್ಮ ಜೀವನ ಸುಖಮಯವಾಗಿರುತ್ತದೆ. ಈಗ ಗೊತ್ತಾಯ್ತು ಪುಟ್ಟಮಲ್ಲಿಯವರು ಗಿಡ ಮರಗಳನ್ನ ಯಾಕೆ ಇಷ್ಟು ಇಷ್ಟಪಡ್ತಾರೆ ಅಂತ. ಎಲ್ಲರೂ ನನ್ನ ಮಾತನ್ನು ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಡಬೇಡಿ. ನನ್ನ ಮಾತನ್ನು ಪಾಲಿಸಿ, ಗಿಡ ಮರ ಬೆಳೆಸಿ. ಜೈ ಹೋ ಪ್ರಕೃತಿ ಬಾಬಾ ಕಿ. ಅದಕ್ಕಿಂತ ಮುಂಚೆ ಈ ಪ್ರಕೃತಿ ಬಾಬಾಗೆ ನಮಸ್ಕಾರ ಮಾಡೋ ಕೂಸು. ಆಯ್ತು ಅತ್ತೆಯಮ್ಮ. ಅತ್ತೆಯಮ್ಮ, ಇವ್ರ ಮಂತ್ರ ಶಕ್ತಿಯಿಂದ ಚಿಕ್ಕಿಡನ ದೊಡ್ಡನ್ ಮಾಡ್ತಿದ್ರಂತೆ, ಹೌದಾ? ಕೂಸು, ಊರಲ್ಲಿ ದೊಡ್ಡ ಮಾವನ್ ಮರ ಅದಲ್ಲ, ಅತ್ಯವಾದ್ರ ಗಿಡ ತಂದು ಇವ್ರ ಮುಂದೆ ಇಟ್ರಂತೆ. ಇವ್ರು ಅದಕ್ಕೆ ನೀರ್ ಹಾಕಿ ಅದ್ರ ಜೊತೆ ಮಾತಾಡಿದ್ರಂತೆ. ಆಗ ಬೆಳೆದು ದೊಡ್ಡದಾಗ್ಬಿಡ್ತಂತೆ. ಅತ್ತೆಯಮ್ಮ, ಇವ್ರಿಗೆ ಹೇಳಿ ನನ್ನನ್ನು ದೊಡ್ಡವನ್ ಮಾಡಿ. ಹಂಗ ಆಗಲ್ಲ ಕೂಸು, ಇವರು ಸ್ವರ್ಗವಾಸಿ ಆಗವ್ರೆ. ಇವ್ರಿಗೆ ಸ್ಪ್ರೇ ಮಾಡಿದ್ರೆ ಒಳ್ಳೇದಾಯ್ತದೆ. ಅತ್ತೆಯಮ್ಮ, ಸ್ಪ್ರೇ ಅಲ್ಲ, ಪ್ರೇ. ಹಿಡ್ದೆ ಜಾಡ. ಹೋಗು, ಇರುಯ್ಕ ಬಾ. ಆಯ್ತು ಅತ್ತೆಯಮ್ಮ. ಹಲೋ ಹಲೋ, ಇಲ್ಲಿಂದನೇ ಅಡ್ಬಿದ್ದಿ ಅತ್ತೆಯವ. ನಾನು ಇಲ್ಲಿಂದನೇ ಆಶೀರ್ವಾದ ಮಾಡಿದೆ ಕಣ್ಕಕ್ಕಸು. ಅದ್ಯಾವ್ರು ನಿನ್ನ ಚಂದಾಗಿ ಇಟ್ಟಿರ್ಲಿ. ಏನ್ ಮಾಡ್ತಿದ್ದೇವ? ಅಜ್ಜವ್ವ, ನೀವು ಪ್ರಕೃತಿ ಬಾಬಾ ಅವ್ರು ಸಿಡಿ ಕೊಟ್ಟಿದ್ರಲ್ಲ, ಅದನ್ನ ಕೇಳ್ತಾ ಪೂಜೆ ಮಾಡ್ತಾ ಇದ್ದೀಯೇನಿ? ಸಾಣೆ ಒಳ್ಳೆ ಕೆಲಸ ಮಾಡ್ತಿದ್ಯ ಬಿಡು. ಅವ್ರು ಏನ್ ಹೇಳಿದಾರೋ ಹಂಗೆ ನಡ್ಕೋ. ನಾನು ಹಂಗೆ ನಡ್ಕತೀನಿ ಅತ್ತೆಯವ. ಆದ್ರೆ ಬಾಬಣ್ಣಂಗೆ ಇದೆಲ್ಲ ನೋಡಿದ್ರೆ ಇಷ್ಟ ಆಗಲ್ಲ, ನೀ ಪಾಪ ಮಾಡ್ಕೋತಾರ. ಅಯ್ಯ, ಆ ದನ ಕಾಯನ್ಗೆ ಪಟಾಪಟಿ ಚಡ್ಡಿ ಬನಿಯನ್ ಮಾರೋದು ಬಿಟ್ರೆ ಬೇರೆ ಏನ್ ಗೊತ್ತಾಯ್ತದೆ? ಕುಸು, ನಿಂಗೊಂದು ಇಸಿಯ ಗೊತ್ತಿಲ್ಲ. ಅವ ಹುಟ್ಟಿರೋದೇ ಬಾಬಾ ಅವ್ರ ದಯೆಯಿಂದ. ಹೇಳ್ತಾ ಇದೀರಿ ಅತ್ತೆಯವ? ನಮ್ಮ ಮಾವನವರಿಂದ ಅನ್ಕೊಂಡೆ. ಅವರಿಂದನೇ ಆಗಿದ್ದು. ಹೇಳುದು ಒಸಿ ಕೇಳು ಕೂಸು. ನನಗ್ ಮದುವೆ ಆಗಿ 7 ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ಲ. ಆಗ ಯಾರೋ ಒಬ್ರು ಪುಣ್ಯಾತ್ಮರು ಬಾಬನ ಪರಿಚಯ ಮಾಡಿಸಿದ್ರು. ಅವ್ರು ನನ್ನ ಮುಖ ನೋಡಿ ಒಂದ್ ಮಾವಿನ ಹಣ್ಣನ್ನ ಮಂತ್ರಿಸ್ಕೊಟ್ರು. ಅದನ್ನ ತಿಂದು 3 ತಿಂಗಳಲ್ಲೇ ವಾಂತಿ ಮಾಡ್ಕಂಡಿ. 9 ತಿಂಗಳಲ್ಲಿ ಆ ದನಕಾಯನು ಈ ಪ್ರಪಂಚ ನೋಡ್ಬಿಟ್ಟ. ಹಂಗಂದರಿಯ? ಹಂಗಾರೆ ಅವರಿಂದನೇ ನನಗ್ ಬಾಬಣ್ಣ ಸಿಕ್ಕಿದ್ದು ನೀ? ಕೂಸು, ಬಾಬಾ ಏನಾದ್ರೂ ಬದುಕಿದ್ದಿದ್ರೆ ನಿನ್ನನ್ನು ಅವ್ರ ದಂಡು ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸ್ತಿದ್ದಿ. ಆದ್ರೆ ಏನ್ ಮಾಡೋದು, ಈಗ ಅವರು ಇಲ್ಲ. ಹೋಗ್ಲಿ ಬಿಡಿ ಅತ್ಯವ, ಅವ್ರಿಂದಿದ್ರೆ ಏನಂತೆ, ಅವ್ರ ಫೋಟೋ ಅದಲ್ಲ, ಅದರಿಂದನೇ ಆಶೀರ್ವಾದ ತಕತೀನಿ. ಕೂಸು, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ನಿನ್ನೆ ಬಾಬಾ ನನ್ ಕನ್ಸ್ಲಿ ಬಂದಿದ್ರು. ನಿಮ್ ಕನ್ಸಲ್ ಬಂದಿದ್ರ? ಯಾನ್ ಹೇಳಿದ್ರು? ಅವರು ನಿನ್ಗೆ ಆಶೀರ್ವಾದ ಮಾಡಕ್ಕೆ ಪುನಃ ಬಂದಾರಂತೆ. ಬಾಬೋರು ಮತ್ತೆ ಬಂದಾರ? ಅದು ಹೆಂಗಾದ್ದು ಅತ್ಯವ? ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ನಮ್ ತಾವ್ ಸೇವೆ ಮಾಡಿಸ್ಕೊಂಡು ಆಶೀರ್ವಾದ ಮಾಡ್ತೀನಿ ಅಂದ್ರು. ಒಳ್ಳೆ ವಿಷಯ ಹೇಳಿದ್ರಿ ಅತ್ಯವ. ಅವ್ರು ಯಾವ ರೂಪದಲ್ಲಿ ಬಂದ್ರು ಅವ್ರ ಸೇವೆ ಮಾಡ್ತೀನಿ. ಆಯ್ತು ಕಕ್ಕಸು, ಹಂಗೆ ಮಾಡು. ಅದ್ಯಾವ್ರು ನಿಂಗೆ ಒಳ್ಳೇದ್ ಮಾಡ್ಲಿ. ಫೋನ್ ಮಾಡಕ್ತೀನಿ. ಆಯ್ತು ಆಯ್ತು, ಮಡ್ಗಿ ಮಡ್ಗಿ. ಬಾಬಾ, ನೀವ್
ಯಾವಾಗ ಬಂದಿರಿ? ನನ್ಗೆ ಯಾವಾಗ ದರ್ಶನ ಮಾಡಿರಿ? ನನ್ಗೆ ಯಾವಾಗ ದರ್ಶನ ಕೊಟ್ಟಿರಿ? ನನ್ನ ಕೈಲಿ ಯಾವಾಗ ಸೇವೆ ಮಾಡಿಸ್ಕೊಂಡಿರಿ? ಮನೆಯವರೇ, ನಿಮ್ಮ ಆಸೆನ ನಾನು ನೆರವೇರಿಸ್ತೀನಿ. ನಿಮ್ಮ ಬಾಬಾ ನನ್ನ ರೂಪದಲ್ಲಿ ನಿಮಗೆ ದರ್ಶನ ಕೊಡ್ತಾರೆ. ಆಲೋಚನೆಯ ಆರಾಧನೆ ಎಲ್ಲ ನಿಂದೇನೆ, ಆಲಾಪನೆಯ ಆಕರ್ಷಣೆ ಎಲ್ಲ ನೀನೇನೆ. ನಾವಿಬ್ಬರು ಒಂದಾದರೆ ಖಂಡಿತ ಈ ಜೀವನ ಅಲ್ಲಿಂದಲೇ ಅದ್ಭುತ. ಕನಸಿಗಿಂತ ಸೊಗಸು ನಿನ್ನ ಸನಿಹ, ಜಗವಿ ಸುಳ್ಳು ನನಗೆ ನಿನ್ನ ವಿನಃ, ಯಾರೋ ನನಗೆ ನೀನು. ನೋಡ್ರಿ ನೀವಾ? ಮಧುರವ್ರೆ, ಎಷ್ಟು ಪಸಂದ ಕುಣಿತಾ ಇದಾರಿ. ಹಾಡು ಅಷ್ಟೇ ಕಂಬಿಡಿ, ನಿಮ್ಗೆ 7 ಮಾಡಿಸ್ದಂಗದೆ. ಈ ಹಾಡಿನ ಕ್ರೆಡಿಟ್ಸ್ ಏನಿದ್ರು ಅರ್ಜುನ್ ಚನ್ನಿ ಅವ್ರಿಗೆ ಸಲ್ಬೇಕು. ಆದ್ರೂ ಹಾಡನ್ನ ನಿಮ್ಮ ಬಾಯಲ್ಲಿ ಕೇಳಿದ್ರಿ ಅದಕ್ಕೊಂದು ಸಾರ್ಥಕತೆ ಸಿಗೋದು. ನೀವು ನನ್ನ ತುಂಬಾ ಹೊಗಳ್ತಿದ್ದೀರ ಗೌಡ್ರೆ. ಹೊಗಳ್ದೆ ಇರಕ್ಕಾಯ್ತದ? ಮಧುರವ್ರೆ, ನಾನು ಬೀದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಿ, ನೀವು ಹಾಡು ಹೇಳೋದು ಕೇಳ್ದ ಏಟದಲ್ಲಿ ದೇವಸ್ಥಾನದಲ್ಲಿ ಗಂಟೆ ಹೊಡ್ಕೊಳಲ್ವಾ, ನನ್ನ ಹೃದಯ ಹಂಗೆ ಹೊಡ್ಕೊಳಕ್ ಶುರು ಆಗೋಯ್ತು. ಅಟ್ಟಿ ಒಳಕ್ಕೆ ಬಂದು ಓಡಿದ್ರೆ ನವ್ಲು ಕುಣ್ದಂಗಿತ್ತು. ಅದನ್ನ ನೋಡಕ್ಕ ಈ 4 ಕಣ್ಣೇನ ಜೊತೆಗೆ 2 ಕಣ್ಣಿದ್ರು ಸಾಲದು ಅನ್ನಿ. ಗೌಡ್ರೆ ಸ್ವಲ್ಪ ಜಾಸ್ತಿ ಆಗಿಲ್ವಾ? ನೀವು ಒಪ್ಕೊಂಡ್ರೆ ಇನ್ನೂ ಜಾಸ್ತಿ ಆಯ್ತದೇನು? ಏನಂದ್ರೆ? ಮಧುರವ್ರೆ, ಈ ಪ್ರೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ? ಪ್ರೀತಿ ಇಲ್ಲದೆ ಹೋದ್ರೆ ಮನುಷ್ಯ ಬದುಕಕ್ಕಾಗಲ್ವಾ? ಖಂಡಿತ ಬದುಕಕ್ಕಾಗಲ್ಲ. ಪ್ರೀತಿ ಅನ್ನೋದು ನಮ್ಮ ಉಸಿರಿದ್ದಾಗೆ, ಉಸಿರಿಲ್ದೆ ಬದುಕಕ್ಕಾಗತ್ತಾ? ಅಂದ್ರೆ ನೀವು ಪ್ರೀತಿಯನ್ನು ನದಿಗೆ ಧುಮುಕಿ ಈಜಾಡಿ ಪ್ರಶಸ್ತಿ ಗೆದ್ದಂಗದೆ. ಹೌದು, ನಂಗೆ ಪ್ರೀತಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಅದ್ರ ಪ್ರತಿ ಹಂತನೂ ತಿಳ್ಕೊಂಡಿದ್ದೀನಿ. ಮಧುರವ್ರೆ, ನಿಮ್ಮ ಪ್ರೀತಿ ಬಗ್ಗೆ ತಿಳಿಸ್ಕೊಟ್ಟು ಪ್ರೊಫೆಸರ್ ಯಾರಂತ ತಿಳ್ಕೊಬೋದಾ? ಇನ್ಯಾರು? ನನ್ನ ಹಬ್ಬಿ ಜಾನಿ. ಜಾನಿ ಪ್ರೀತಿ ಮಾಡೋದ್ರಲ್ಲಿ ರಾಜ, ಮಹಾರಾಜ. ಅವರು ಪ್ರೀತಿನ ಅರ್ಧ ಕುಡಿದ್ಬಿಟ್ಟಿದ್ದಾರೆ. ನನಗೊಂದು ಚಾನ್ಸ್ ಸಿಕ್ಕರೆ ಇಲ್ಲಿ ಔಷಧಿ ಕುಡಿಸ್ಬಿಡ್ತೀನಿ. ಏನಂದ್ರೆ? ಮಧುರವ್ರ, ಅಣ್ಣಪ್ಪನವರು ಪ್ರೀತಿ ಬಗ್ಗೆ ಅಷ್ಟೆಲ್ಲ ತಿಳ್ಕೊಂಬಿಟ್ಟಿದಾರ. ಅವ್ರು ನೋಡಿದ್ರೆ ಪ್ರೀತಿನ ಮಾಡಕ್ ಬರ್ತಾರ ಪೆಂಗಂತಾರ ಅವ್ರೆ. ಹೊರಗಡೆ ಮಾತ್ರ ಹಾಗೆ, ಆದ್ರೆ ಮನ್ಸಲ್ಲಿ ಪ್ರೀತಿ ಬಗ್ಗೆ ಅದೆಷ್ಟೋ ವಿಷಯಗಳನ್ನ ಬಚ್ಚಿಟ್ಕೊಂಡಿದ್ದಾರೆ. ಅದನ್ನ ಒಂದ್ ಜನ್ಮದಲ್ಲಿ ತಿಳ್ಕೊಳಕ್ಕಾಗಲ್ಲ. ಅವರೇ ನನ್ನ ದಿಲ್ಕಿ ರಾಜ. ಪರಂಗಿಕಾಯಿ ಬೀಜ. ಏನಂದ್ರಿ? ಅಣ್ಣಪ್ಪನವರು ಶಾನೆ ಪಸಂದಾಗಿ ಹೇಳ್ಕೊಟ್ಟಾರೆ ಅಂದಿ. ಹೌದು, ಗಂಡ ಹೆಂಡತಿ ನಡುವಿನ ಪ್ರೀತಿ ಹೇಗಿರ್ಬೇಕು ಅಂತ ಅವರೇ ನಂಗೆ ತಿಳಿಸ್ಕೊಟ್ಟಿದ್ದು. ನನಗೊಂದು ಚಾನ್ಸ್ ಕೊಟ್ಟು ನೋಡಿ, ನಾನಿನ್ನೂ ಪಸಂದಾಗಿ ಹೇಳ್ಕೊಡ್ತೀನಿ. ಅದೇನ್ ಕೊಡ್ರಿ ಅವಾಗವಾಗ ಬಾಯಿನ ಪಟ್ಪಟ ಅಂತ ಅಲ್ಲಾಡ್ಸ್ತಾ ಇರ್ತೀರಾ, ಬಟ್ ಏನೂ ಕೇಳ್ಸಿಲ್ಲ. ಸ್ವಲ್ಪ ಜೋರಾಗಿ ಹೇಳಿ. ಅದು ಅಣ್ಣಪ್ಪನವರು ಪ್ರೀತಿಲಿ ಪ್ರೊಫೆಸರ್ ಅಂತ ಇವತ್ತೇ ಗೊತ್ತಾಗಿದ್ದು ಅಂದಿ. ಅವರೇನ ಒಳ್ಳೆ ಪ್ರೊಫೆಸರ್, ಬಟ್ ನೀವು ಪ್ರೀತಿ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ? ಶಾನೆ ತಿಳ್ಕೊಂಡು ನಿಕ್ಕಂಬಿಡಿ. ಹೌದಾ? ಮತ್ತೆ ಪುಟ್ಮಲ್ಲಿ ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ? ಅಯ್ಯಾ, ದಟ್ ಬಟ್ಟೆ ಪ್ರೀತಿ ಬಗ್ಗೆ ಗೊತ್ತಿಲ್ಲ ನೀ. ಅವಳು ಗೊತ್ತಿರೋದು ಬರೀ ಅಡುಗೆ ಮನೆ ಬಗ್ಗೆ. ಅದು ಅವ್ರ ತಪ್ಪಲ್ಲ, ನಿಮ್ ತಪ್ಪು. ನೀವು ಅವ್ರಿಗೆ ಪ್ರೀತಿ ಬಗ್ಗೆ ತಿಳಿಸ್ಕೊಡ್ಬೇಕಿತ್ತು. ಮಧುರವ್ರೆ, ಇದು ತಿಳಿಸ್ಕೊಡೋ ಅಂತದ್ದಲ್ಲ, ಅವರೇ ಅರ್ಥ ಮಾಡ್ಕೊಂಡು ಹೇಳ್ಬೇಕು. ಇದು ನಿಮ್ ತಪ್ಪು ಕಲ್ಪನೆ. ಈಗ ನಾವು ಸ್ಕೂಲ್ಗೆ ಹೋಗುವಾಗ ಟೀಚರ್ಸ್ ನಮಗೆ ಪಾಠ ಹೇಳ್ಕೊಡಲ್ವಾ, ಹಾಗೆ ನೀವು ಪುಟ್ಮಲ್ಲಿ ಅವ್ರಿಗೆ ಪ್ರೀತಿ ಬಗ್ಗೆ ಪಾಠ ಹೇಳ್ಕೊಡ್ಬೇಕಿತ್ತು. ಆಗ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಅರ್ಥ ಆಗಿರೋದು. ಅದನ್ನ ಬಿಟ್ಟು ನಿಮ್ ಸೈಡೆ ತಪ್ಪಿಟ್ಕೊಂಡು ಅವ್ರು ಸರಿ ಇಲ್ಲ ಅಂತ ಹೇಳ್ತಿರೋದು, ಇದು ನಿಮ್ ತಪ್ಪು. ನನ್ನ ಪ್ರಕಾರ ಪ್ರೀತಿ ವಿಷಯದಲ್ಲಿ ನೀವು ಒಳ್ಳೆ ಪ್ರೊಫೆಸರೇ ಅಲ್ಲ. ಯಾವ್ದಕ್ಕೂ ಜಾನಿ ಹತ್ರ ಪ್ರೀತಿ ಕ್ಲಾಸ್ ತಗೊಳ್ಳಿ. ನಾನು ಅಣ್ಣಪ್ಪನವ್ರ ತಾವ್ ಕ್ಲಾಸ್ ತಗೋಬೇಕಾ? ಸ್ಟೂಡೆಂಟೇ ಪ್ರಿನ್ಸಿಪಾಲ್ಗೆ ಪಾಠ ಹೇಳ್ಕೊಟ್ಟಂಗೆ ಆಯ್ತದೆ. ಮಧುರವ್ರೆ, ನೋಡ್ತಾ ಇರಿ, ನನ್ನ ಪುಟ್ಮಲ್ಲಿಗೆ ನಾನೇ ಹೆಂಗ್ ಪ್ರೀತಿ ಪಾಠ ಹೇಳ್ಕೊಡ್ತೀನಿ ಅಂತ. ಚೆನ್ನಾಗಿದ್ಯಾ? ನನಗನ್ಸುತ್ತೆ ನೀನೇನೋ ಫೀಲಿಂಗಲ್ಲಿ ಇದೆಯಾ ಅಂತ. ಇಲ್ಲ ಅಂದಿದ್ರೆ ನೀನು ಇಷ್ಟೇ ಇರ್ತಿರ್ಲಿಲ್ಲ. ನೋಡು, ನಿನ್ನ ಹೆಸರೆಲ್ಲ ಹೇಗೆ ಡಲ್ ಆಗಿದೆ ಅಂತ. ನೀನೇನು ಚಿಂತೆ ಮಾಡಬೇಡ, ನಿನ್ನ ಜೊತೆಗೆ ನಾನಿದ್ದೀನಿ. ಏನು ಕಿವಿಲೇನೋ ಹೇಳ್ಬೇಕಾ? ಸರಿ ಹೇಳು. ಓಹೋ, ಅಂತೂ ನೀನು ನನ್ನ ಮಾತು ಕೇಳ್ತೀಯ ಅಂತ ಆಯ್ತು. ಸರಿ, ಆದಷ್ಟು ಬೇಗ ಬೆಳೆದು ದೊಡ್ಡವನಾಗು. ಯಾನೇನು ಚಂದನ್ನವರು ನಮ್ಮ ಪ್ರಕೃತಿ ಬಾಬು ಅಂತಾರ ಗಿಡ್ತಾವ ಮಾತಾಡ್ತವ್ರೆ. ಮಧುರವ್ರೆ, ಮಧುರವ್ರೆ, ನೋಡಿ, ಈ ದೇಹ ಅನ್ನೋದು ಮೊಟ್ಟೆ ಇದ್ದ, ಆತ್ಮ ಅನ್ನೋದು ಅದರೊಳಗಿನ ಭಂಡಾರ ಇದ್ದಾಗೆ. ಮೊಟ್ಟೆ ಹೊಡೆದು ಈ ದೇಹ ನಶಿಸಿ ಹೋದ್ರು ಅದರೊಳಗಿನ ಭಂಡಾರ ಎಂಬ ಆತ್ಮ ಇನ್ನೊಂದು ದೇಹವನ್ನ ಸೇರಿ ಹೊಸ ಜೀವ ಹುಟ್ಟುತ್ತೆ. ಅದಕ್ಕೆ
ಅದಕ್ಕೆ ನಾನು ಹೇಳೋದು, ಈ ಸಂಸಾರ ಅಂದ್ರೆ ಒಂದು ಬಾರ್ ಇದ್ದ ಹಾಗೆ. ಅಲ್ಲಿ ಪ್ರತಿಯೊಬ್ಬರು ಒಂದೊಂದು ಬಾಟ್ಲು ಜೊತೆ ಇರ್ತಾರೆ. ಅವ್ರವ್ರ ಕೆಪಾಸಿಟಿಗೆ ತಕ್ಕ ಹಾಗೆ ಜೀವನದ ಸುಖವನ್ನ ಕುಡಿತಾರೆ. ಕೆಲವೊಬ್ರು ಕ್ವಾರ್ಟರ್ ಜೊತೆ ಇರ್ತಾರೆ, ಇನ್ನು ಕೆಲವರು ಹಾಫ್ ಬಾಟ್ಲು ಜೊತೆ ಇರ್ತಾರೆ, ಇನ್ನು ಕೆಲವರು ಫುಲ್ ಬಾಟ್ಲು ಜೊತೆ ಇರ್ತಾರೆ. ಜೀವನ ಅಂದ್ರೆ ಏನು? ಪ್ರೀತಿ. ಅದಕ್ಕೆ ನಾನು ಹೇಳೋದು, ಅಕ್ಕಪಕ್ಕದವ್ರನ್ನ, ಎದುರು ಮನೆಯವ್ರನ್ನ ತುಂಬಾ ಪ್ರೀತಿಸಿ ಅಂತ. ಆಗ ಬದುಕಿನ ಬಣ್ಣನೇ ಬದಲಾಗ್ಬಿಡುತ್ತೆ. ಪುಟ್ಟಮಲ್ಲಿಯವರೇ, ಕೂತ್ಕೊಳ್ಳಿ. ಒಟ್ಟಿನಲ್ಲಿ ನಾನು ನಿಮ್ಗೆ ಹೇಳೋದಿಷ್ಟು, ಜೀವನ ಅನ್ನೋದು ಪ್ರೀತಿ, ಪ್ರೇಮ, ಪ್ರಣಯದ ಥರ. ಸೊ ಎಂಜಾಯ್ ಮಾಡಿ. ಹೇಳಿ ಪುಟ್ಟಮಲ್ಲಿಯವರೇ. ನೀವು ನಮ್ಮ ಪ್ರಕೃತಿ ಬಾಬಾ ಅವ್ರ ಥರನೇ ಪ್ರವಚನ ಮಾಡ್ತೀರಿ. ಪುಟ್ಟಮಲ್ಲಿಯವರೇ, ನಾನು ಇಷ್ಟು ದಿವಸ ಮುಚ್ಚಿಟ್ಟಿದ್ದ ರಹಸ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಅದು ನಿಮಗೋಸ್ಕರ. ನಾನು ಪ್ರಕೃತಿ ಬಾಬಾರ ಅವತಾರ. ನಂಜನಗೂಡು ನಂಜುಂಡೇಶ್ವರ, ನನಗಾಗ್ಲೇ ಅನುಮಾನ ಬಂದಿತ್ತು ಅನ್ನಿ. ನಮ್ಮ ಪ್ರಕೃತಿ ಬಾಬಾ ಅವ್ರಿಗೂ ನಿಮ್ಗೂ ಏನೋ ಇಂಜೆಕ್ಷನ್ ಅದೇ ಅಂತ. ಅದು ಇಂಜೆಕ್ಷನ್ ಅಲ್ಲ, ಕನೆಕ್ಷನ್. ಹಿಡಿದ್ರಿ ಚಾಡ. ಅವರು ಹಿಂಗೆಯ ಗಿಡಗಳ ತವ ಮಾತಾಡ್ತಾ ಇದ್ರು ಅನ್ನಿ. ಆಗ್ಲೇ ತಾನೇ ಗಿಡ ಮರವಾಗಿ ಬೆಳೀತಾ ಇದ್ದಿದ್ದು. ಆದ್ರೆ ನಮ್ಮ ಬಾಟಲಿರೋ ಗಿಡಗಳು ಎಷ್ಟೇ ನೀರಿದ್ರು ಬೆಳಿತಾನೆ ಇಲ್ಲ ಅನ್ನಿ. ನನಗೆ ಹೇಳಿದಿರಲ್ಲ, ಚಿಂತೆ ಬಿಡಿ. ಆ ಪಾಟ್ನ ಕಾಂಪೌಂಡ್ ಮೇಲೆ ಇಡಿ. ನೀವು ಎಕ್ಸ್ಪೆಕ್ಟೇ ಮಾಡಿರಬಾರ್ದು, ಅಷ್ಟು ದೊಡ್ಡದಾಗಿ ಬೆಳೆದಿರುತ್ತೆ. ಹೌದು, ಕೆಲವೊಂದ್ಸಲ ನಮ್ಮ ಬೆಳೆನ ಬೇಯಿಸ್ಕೊಳ್ಳೋಕೋಸ್ಕರ ಬೇರೆಯವ್ರ ಒಲೆನ ಹತ್ತಿಸೋ ಅವಕಾಶ ಮಾಡ್ಕೊಳ್ತೀವಿ. ನೀವು ಬಾಬಾ ಅಂತ ಇಷ್ಟು ದಿವಸ ನಂತವ ಹೇಳೇ ಇಲ್ಲ. ನಾವಾಗೆ ಹೇಳ್ಕೊಂಡ್ರೆ ಜನ ನಂಬಲ್ಲ. ನಿಮಗ್ ಗೊತ್ತಾದಾಗೆ ಎಲ್ರಿಗೂ ಗೊತ್ತಾಗೋ ತನಕ ಕಾಯ್ಬೇಕು. ನಾನು ಬಾಬಾ ಅಂತ ನಿಮ್ಗಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ನಾನು ಈಗಷ್ಟೇ ಅಮೆರಿಕದಲ್ಲಿರೋ ಒಬ್ರು ಭಕ್ತರಿಗೆ ಪ್ರವಚನ ಕೊಡ್ತಾ ಇದ್ದೆ. ನೀವೇ ಕೇಳಿಸ್ಕೊಂಡ್ರಲ್ಲ? ಕೇಳಿಸ್ಕೊಂಡೆ ಅನ್ನಿ. ಬಾಬಾ ಅವರೇ, ನಮ್ಮಟ್ಟಿಗೂ ಬಂದು ನಮ್ಮಟ್ಟಿನ ಹೊಸಿ ಉದ್ಧಾರ ಮಾಡಿ. ಬರ್ತೀನಿ. ನಿಮ್ಮನ್ನ, ನಿಮ್ಮ ಮನಸ್ಸನ್ನ ಕ್ಷಮಿಸಿ ನಿಮ್ಮ ಮನೆಯನ್ನ ಉದ್ಧಾರ ಮಾಡ್ತೀನಿ. ಅದಕ್ಕೆ ಈ ಅವತಾರ ತಾಳಿರೋದು. ಪುಟ್ಮಲಿ ಅವರೇ, ನೀವ್ ಯಾವಾಗ ಬಂದ್ರಿ? ಜಾನಿ, ಇಲ್ಲೇನ್ ಮಾಡ್ತಿದ್ದೀರಾ? ಹೋಗಿ ಟೀ ಮಾಡಿ. ಇವರು ಜಾನಿ ಅಲ್ಲ, ಜನಾರ್ದನಾನಂದ ಬಾಬಾ ಅನ್ನಿ. ವಾಟ್? ಜನಾರ್ದನಾನಂದ ಬಾಬಾನಾ? ನಮ್ ಗುರುಗಳು ಪ್ರಕೃತಿ ಬಾಬಾ ಅವರಲ್ಲ, ಅವ್ರ ಅವತಾರ ಅನ್ನಿ. ಅವ್ರ ತನಗೆ ಇವರು ಚಮತ್ಕಾರ ಮಾಡ್ತಾರೆ. ಬಾಬಾ, ನಂಗೆ ಆಶೀರ್ವಾದ ಮಾಡಿ. ಸೌಭಾಗ್ಯವತಿಯಾಗಿ ಬಾಳು ಕನ್ಯೆ. ಬರ್ತೀನಿ ಬರ್ತೀನಿ. ಪುಟ್ಮಲಿ ಅವರು ಕನ್ಯೆನಾ? ಪುಟ್ಮಲಿ ಅವ್ರನ್ನ ಯಾಕೆ ಪದೇ ಪದೇ ಮೂರ್ಖರನ್ನಾಗಿ ಮಾಡ್ತಿದ್ದೀರಾ? ನಿಮ್ ನಾಟಕ ಸಾಕು, ನಿಲ್ಸಿ. ಇದು ನಾಟಕ ಅಲ್ಲ, ಸತ್ಯ. ಯಾವ ಸತ್ಯ? ನಾನು ಪ್ರಕೃತಿ ಬಾಬಾರ ಅವತಾರ, ಜನಾರ್ದನಾನಂದ ಬಾಬಾ. ಓ, ಬಾಬಾ ಅವ್ರು ಎಷ್ಟು ವರ್ಷ ಎಲ್ಲಿದ್ರು? ಹಿಮಾಲಯದಲ್ಲಿ ತಪಸ್ ಮಾಡ್ತಿದ್ರಾ? ತಪಸ್ ಮಾಡೋದೆಲ್ಲ ಓದ್ ಜನ್ಮಕ್ಕೆ ಮುಗ್ದೋಗಿದೆ. ಈಗೇನಾದ್ರೂ ಭಕ್ತರನ್ನ ಉದ್ಧಾರ ಮಾಡೋದಷ್ಟೇ. ಹಾಗಾದ್ರೆ ಒಂದ್ ಚಮತ್ಕಾರ ಮಾಡಿ ತೋರಿಸಿ ನೋಡೋಣ. ನಾನು ಚಮತ್ಕಾರ ಮಾಡೋ ಬಾಬಾ ಅಲ್ಲ, ಭಕ್ತರ ಕಷ್ಟಗಳನ್ನ ಹೋಗ್ಲಾಡ್ಸೋ ಬಾಬಾ. ಜಾನಿ, ನಿಮಗ್ ನಿಜವಾಗ್ಲೂ ಹುಚ್ಚಿಡ್ದಿದೆ. ನನಗೂ ಹುಚ್ಚಿಡ್ದಿಲ್ಲ, ಬೇರೆಯವ್ರಿಗೆ ಹುಚ್ಚಿಡಿಯೋದನ್ನ ನೀವು ನೋಡ್ತೀರಾ. ಯಾರಿಗೆ ಬೇಕಿದ್ರು ಮೋಸ ಮಾಡ್ಬೋದು, ಅದೇ ನಂಗೆ ಮೋಸ ಮಾಡಕ್ ಆಗಲ್ಲ. ನೀವೆಂತ ಕಲಾಕಾರ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಷ್ಟು ದಿವಸ ನೋಡಿರೋ ಕಲೆನೇ ಬೇರೆ, ಇನ್ನು ಮುಂದೆ ನೀವು ನೋಡೋ ಕಲೆನೇ ಬೇರೆ. ನೀವು ನಂಬದೇ ಇದ್ರೆ ಪರವಾಗಿಲ್ಲ, ನಂಬಿದ್ರೆ ಸಾಕು. ಈಗ ಹೋಗಿ ಟೀ ಮಾಡ್ಕೊಂಡು ಬನ್ನಿ. ನನಗೆ ಟೈಮ್ ಇಲ್ಲ, ಭಕ್ತರ ಮನೆಗೆ ಹೋಗ್ಬೇಕು. ಜಾನಿ. ಜಾನಿ ಅಲ್ಲ, ಜನಾರ್ದನಾನಂದ ಬಾಬಾ. ವೈರಿಂಗ್ ಮಾಸ್ಟ್ರೆ, ಎಂತದಿದು? ನನ್ನನ್ನು ನೋಡಿ ಕೂಡ ನೋಡದಾಗಿ ಹೋಗ್ತಿದ್ದೀರಾ? ಅದು ನೀನು ಮಾಸ್ಟರ್ ಪೀಸ ನೋಡ್ಬಿಟ್ಟು ಕೈ ಕುಲುಕ್ಬಿಟ್ಟು ಹೋಗಕ್ಕೆ. ಆ ಮಾಸ್ಟರ್ ಪೀಸ್ ಅನ್ನ ನೋಡ್ಲಿಕ್ಕೆ ದುಡ್ಡು ಕೊಡ್ಬೇಕು ಮಾರ್ರೆ, ಆದ್ರೆ ನನ್ನ ನೋಡ್ಲಿಕ್ಕೆ ದುಡ್ಡು ಕೊಡುದೇ ಬೇಡ. ಅಡ ಕಲ್ಟಿವೇಟ್ರು, ನಾನು ಶಾನೆ ಟೆನ್ಷನ್ ಲವ್ನಿ, ಸುಮ್ಮನೆ ಹೊಂಟೋಗ್ಬಿಡು, ಇಲ್ಲಾಂದ್ರೆ ನೆಲಕ್ಕೆ ಹಾಕೊಂಡು ತುಳಿದು ಬಿಡ್ತೀನಿ. ಐ ಲೈಕ್ ಇಟ್. ನಾನು ತಂದಿರುವ ಪುಸ್ತಕದಲ್ಲಿ ಕೂಡ ಇದನ್ನೇ ಬರೆದಿದ್ದಾರೆ. ಗಂಡಂದಿರನ್ನ ಮನೆಯಲ್ಲಿ ಮಡದಿ ಸರಿಯಾಗಿ ನೋಡಿಕೊಳ್ಳುತ್ತಿದ್ದರೆ ಅವರ ಕೋಪವನ್ನು ಕಂಡವರ ಮೇಲೆ ತೋರಿಸ್ತಾರೆ ಅಂತ. ನೀವೀಗ ಅದೇ ಸಿಚುವೇಶನ್ ಅಲ್ಲಿ ಇದ್ದೀರಾ. ಅಟ, ಇದು ಯಾವ್ದಾಡೋದು ಬುಕ್ಕು? ಇದನ್ನ ಯಾರು ಬರ್ದಿದ್ದಾರು? ಗಂಡ ಹೆಂಡತಿಯ ರಹಸ್ಯ. ಇದನ್ನು ಬರೆದವರು ಮಿಸ್ಟರ್ ಪತ್ನೀಶ್. ಅಡ ಕಲ್ಟಿವೇಟ್ರು, ನಿಂಗಿನ್ನೂ ಮದುವೆ ಇಲ್ಲ, ಮುಂಜಿ ಇಲ್ಲ, ಈ ಥರದ್ನೆಲ್ಲ ಯಾಕೆ ಓದ್ತಾ ಇದೆ? ಮದುವೆ ಆದವ್ರು ಮಾತ್ರ ಇದನ್ನು ಓದ್ಬೇಕಂತ ಉಂಟಾ? ನಾನು ಜನರಲ್ ನಾಲೆಜ್ ಅನ್ನ ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ ಇದನ್ನು ಓದ್ತೇನಪ್ಪ. ಅಡ ಕಲ್ಟಿವೇಟ್ರು, ಈ ಪುಸ್ತಕದಲ್ಲಿ ಬರೀ ಗಂಡ ಹೆಂಡ್ರ ಜಗಳದ ಬಗ್ಗೆ ಬರ್ದಿದಾರ ಅಥವಾ ಬೇರೆ ಬರ್ದಿದಾರ? ನಿಮಗೆ ಎಂತೆಲ್ಲ ಬೇಕು ಎಲ್ಲ ಬರ್ದಿದ್ದಾರೆ. ಗಂಡ ಹೆಂಡತಿ ಹೇಗೆ ಸಂಸಾರ ಮಾಡಬೇಕು, ಹೆಂಡತಿಯನ್ನ ಹೇಗೆ ಒಲಿಸಿಕೊಳ್ಬೇಕು, ಗಂಡ ಅವಳ ಹತ್ರ ಹೇಗೆ ಮುಣಿಸಿಕೊಳ್ಬೇಕು, ಎಂತ ಬೇಕು ಎಂತ ಬೇಡ ಎಲ್ಲ ಬರ್ದಿದ್ದಾರೆ. ಹಾಗಾದ್ರೆ ಪುಸ್ತಕ ನನಗೆ ಕೊಟ್ಟ. ಎಂತದಕ್ಕೆ? ಪುಟ್ಟಕ್ಕ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿಲ್ವಾ? ಅವ್ಳು ಚಂದ ನೋಡ್ಕೊಂಡ್ಬಿಟ್ರೆ ಆಯ್ತಾ, ನಾನು ಅವಳನ್ನ ಚಂದ ನೋಡ್ಕೋಬಾರ್ದ? ನಿಮಗೆಂತದಕ್ಕೆ ನಿಮ್ಮ ಮೇಲೆ ಡೌಟು?
ಅದು ಹಂಗಲ್ಲ ಕೂಡ ಈಗ ನೋಡ್ಕೊತವನೆಲ್ಲ ಅದಕ್ಕಿಂತ ಚಂದಾಗಿ ನೋಡ್ಕೊಳತ್ತಾರ ಏನಾದ್ರು ಪಾಯಿಂಟ್ಸ್ ಇದ್ರೆ ನೋಡ್ಕೊಂಡು ಇಂಪ್ರೂವ್ ಮಾಡ್ಕೊಳ್ಳೋ ಅಂತ. ಕೊಡುದಿಲ್ಲ. ನಿಮ್ಗೆ ಕೊಟ್ರೆ ವಾಪಸ್ ನನಗದು ಸಿಕ್ಕುದಿಲ್ಲ. ಹೋದ ಸಲ ಕೂಡ ಹಾಗೆ ನೀವು ಅಲ್ಲ ನಿಮ್ಮ ಅವ್ವ ಪುಸ್ತಕವನ್ನು ತಗೊಂಡು ಹೋದ್ರಿ, ವಾಪಸ್ ಕೊಡ್ಲಿಲ್ಲ. ಕಷ್ಟಪಟ್ಟು ತರುದು ನಾನು, ಈಸಿಯಲ್ಲಿ ಪಿಂಕಿಸ್ಕೊಂಡು ಹೋಗುದು ನೀವು. ಪೆದ್ದ ಯಾರು ನಾನ? ಇನ್ನೇನು ನಾನಾ? ಇಲ್ಲ ನಾನೇ. ನೀವು ಕೊಟ್ಟರೋ ಸಾಮಾನುಗಳನ್ನ ಯಾವುದೂ ಹಾಳು ಮಾಡಲ್ಲ. ಅಟ್ಟಿಗೆ ತಕೊಂಡೋಗಿ ಟ್ರಂಕಲ್ಲಿ ಹಾಕಿ ಬೀಗ ಹಾಕಿ ಎತ್ತಿಡ್ತೀನಿ. ನಿನ್ನ ಮದುವೆ ಟೈಮ್ಗೆ ಆ ಟ್ರಂಕ್ಗೆ ಕವರ್ ಸುತ್ತಬಿಟ್ಟು ಗಿಫ್ಟ್ ಅಂತ ಕೊಟ್ಬಿಡ್ತೀನಿ. ಐ ಲೈಕ್ ಇಟ್. ಆಯ್ತು, ನಾನು ಕೊಟ್ಟದನ್ನು ಪುನಃ ನನಗೆ ಗಿಫ್ಟಾ? ಇಲ್ಲಿ ಕೂಡ ನಿಮ್ಮ ಜಿಪ್ಪುಣ ತಂದ ಬುದ್ಧಿಯನ್ನು ಬಿಡುದಿಲ್ಲಲ್ಲ. ಅದು ನನ್ನ ಜಿಪ್ನ ಅಂದೆ. ಹಂಗಾರೆ ನಮ್ಮ ಮಟ್ಟಿಯಿಂದ ತಕೊಂಡೋಗಿರೋ ಸಕ್ಕರೆ, ಬೆಲ್ದಚ್ಚು, ಟೀ ಪುಡಿ, ಖಾರ ಪುಡಿ ಎಲ್ಲನೂ ವಾಪಸ್ ತಂದು ಕೊಡು. ತೊಂದರೆಲ್ಲ ಬಿಡಿ, ಅದನ್ನೆಲ್ಲ ನಿಮಗೆ ಕೊಡುವಾಗಿರ್ತಿದ್ರೆ ನಾನೆಂತದಕ್ಕೆ ನಿಮ್ಮ ಮನೆಯ ಬಾಗಿಲಿಗೆ ಬರ್ತಿದ್ದೆ. ಹಂಗಾರೆ ಪುಸ್ತಕ ಕೊಡು. ಹಾಗೆ ಕೊಡ್ಲಿಕ್ಕೆ ಆಗ್ತದ? ನನಗೆ ಎಂತಾದ್ರೂ ಗಿಫ್ಟ್ ಬೇಕಲ್ಲ. ಗಿಫ್ಟಾ ಕೊಡ್ತೀನಿ ಇರು. ಐ ಲೈಕ್ ಇಟ್. ಫಸ್ಟ್ ಟೈಮ್ ನನ್ನ ಕೆನ್ನೆಗೆ ಬೊಟ್ಟದೆ ನನಗೆ ಸಾಕ್ ಕೊಡ್ತಿದ್ದೀರಾ ಮರ್ರೆ. ಅದೇ ಖುಷಿಗೆ ಇದನ್ನ ನಿಮ್ಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೇನೆ. ಎಂಜಾಯ್. ಮಧುರ ಅವ್ರೆ, ನನಗೆ ಪ್ರೀತಿ ಪಾಠ ಹೇಳ್ಕೊಡಕ್ ಬರಲ್ಲ ಅಂದ್ರ್ಯಾ? ನೋಡ್ತಾ ಇರಿ, ಈ ಪುಸ್ತಕನ ಇಟ್ಕೊಂಡು ಪುಟ್ಮಲ್ಲಿಗೆ ಹೆಂಗ್ ಪ್ರೀತಿ ಪಾಠ ಹೇಳ್ಕೊಡ್ತೀನಿ ಅಂದ್ರೆ ನೀವು ಕ್ಲಾಸಿಗೆ ಸೇರ್ಕೊಂಡ್ಬಿಡ್ಬೇಕು. ಬನ್ನಿ ಬನ್ನಿ ಬಾಬಾವ್ರೆ, ಬನ್ನಿ. ನೀವು ನಮ್ಮ ಮಟ್ಟಿಗೆ ಬಂದಿದ್ದು ನಂಗೆ చాలా ಖುಷಿ ಆಯ್ತು. ನೀವು ನನ್ನ ಮನ್ಸಿಗೆ ಬಂದ್ರೆ ಇನ್ನೂ ಖುಷಿ ಆಗುತ್ತೆ. ಯಾರ ಅಂದ್ರೆ ಅತಿಥಿ ಸತ್ಕಾರ ಇದೆಯಾ ಅಂದೆ. ಇದೆ ಇದೆ. ಬನ್ನಿ, ನೀವು ಕೂತ್ಕೊಳ್ಳಿ. ನನ್ನ ಕಡೆ ಮುಂದೆ ಕೂತ್ಕೊಳ್ಳಿ ಎಂದೆ. ಪರವಾಗಿಲ್ಲ, ನಿಂತ್ಕೊಂಡೇ ಇರ್ತೀನಿ. ಹೇಳಿ ಕನ್ನಿ, ಏನು ನಿಮ್ಮ ಸಮಸ್ಯೆ? ನನಗೇನು ಸಮಸ್ಯೆ ಇಲ್ಲ ಅನ್ನಿ, ಆದ್ರೆ ನಮ್ಮ ಬಾಬಣ್ಣನ ಪಟಪಟಿ ಚಡ್ಡಿ ಬನಿಯನ್ ವ್ಯಾಪಾರ ಸಾನ ಕಮ್ಮಿ ಆಗ್ಬಿಟ್ಟದೆ. ಅದು ಜಾಸ್ತಿ ಆಗಿ ಅವ್ರು ಟೋಪಿ ಆಗಿರ್ಬೇಕು. ಅದು ಟೋಪಿ ಅಲ್ಲ, ಹ್ಯಾಪಿ. ಹೆದ್ರಿ ಚಾಡ. ನೀವು ನಿಮ್ಮ ಯಜಮಾನರನ್ನ ತುಂಬಾ ಪ್ರೀತಿಸ್ತೀರಾ ಅಲ್ವಾ? ಹ್ಞೂ ಅನ್ನಿ, ನನ್ನ ಪ್ರಾಣಕ್ಕಿನ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಇನ್ಮೇಲೆ ಪ್ರೀತಿಸೋದನ್ನ ಬಿಟ್ಬಿಡಿ. ಮಾಯ್ಕಾರ ಏನಿದು ಅಪಸ್ವರ? ನನ್ನ ಪ್ರಾಣ ಬಿಡಿಯನಿ ಬಿಟ್ಬಿಡ್ತೀನಿ, ಆದ್ರೆ ನಮ್ಮ ಬಾಬಣ್ಣನ ಬಿಟ್ಟು ಇರೋಕ್ಕಾಗಲ್ಲ. ನಾನು ಹೇಳಿದ್ದು ಪರ್ಮನೆಂಟ್ ಆಗಿ ಅವ್ರನ್ನ ಪ್ರೀತಿ ಮಾಡೋದು ಬೇಡ ಅಂತ ಅಲ್ಲ. ಒಂದಷ್ಟು ದಿವಸ ನೀವು ಅವರಿಂದ ದೂರ ಇರಬೇಕು. ಅವ್ರು ನಿಮ್ಮನ್ನಾಗ್ಲಿ ನೀವು ಅವ್ರನ್ನಾಗ್ಲಿ ಮುಟ್ಟೋದು ಬೇಡ. ಹಂಗ್ ಮಾಡಿದ್ರೆ ಪಟಾಪಟಿ ಚಡ್ಡಿ ಬನಿಯನ್ ವ್ಯಾಪಾರ ಜಾಸ್ತಿ ಆಗದ. ನೀವು ಗೌಡ್ರ ಜೊತೆ ಇದ್ದು ಅವ್ರ ತರನೇ ದಡ್ಡರಾಗ್ಬಿಟ್ಟಿದ್ದೀರಾ. ನಾನ್ ನಿಮ್ಮನ್ನ ಹತ್ರಕ್ಕೆ ಎತ್ತರಕ್ಕೆ ತಗೊಂಡೋಗ್ಬೇಕು ಅಂತ ಇದ್ರೆ ನೀವು ಕಿತ್ತೋಗಿರೋ ಪಟಪಟಿ ಚಡ್ಡಿ ಬನಿಯನ್ ಬಗ್ಗೆನೇ ಮಾತಾಡ್ತಿದ್ದೀರಾ. ಅದ್ರಿಂದನೇ ತಾನೇ ನಮ್ ಜೀವನ ನಡೀತಾ ಇರೋದು. ಅದಿಲ್ದೇ ಇದ್ರೆ ಏನಂತೆ, ನಾನಿಲ್ವಾ? ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಗುಜರಂಗಡಿ ಬಂದಾಗುತ್ತೆ. ಶ್ರೀರಾಮ, ಎಂತ ಮಾತು ಅಂತ ಆಡಿರಿ. ಅದ್ ಮುಚ್ಚೋದ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ. ನಿಮ್ಮನ್ನ ಬೀದಿಗೆ ತರ ಕಾಯಿ ಬಾಬಾ ಅವತಾರ ಎತ್ತಿರೋದು. ಗೌಡ್ರಿಗೆ ಮಂತ್ರಿ ಆಗೋ ಯೋಗ ಇದೆ. ನಂಜುಂಡೇಶ್ವರ ಮಂತ್ರಿನ? ಹೌದು, ಸಾಮಾನ್ಯ ಮಂತ್ರಿ ಅಲ್ಲ, ಪಶು ಮಂತ್ರಿ ಆಗ್ತಾರೆ. ಪಶು ಮಂತ್ರಿನ? ಹೌದು. ನಿಮ್ ಮನೆ ಮುಂದೆ ದನ, ಕುರಿ, ಪ್ರಾಣಿ, ಪಕ್ಷಿಗಳನ್ನ ಸಾಕಬಹುದು. ಎಲ್ಲ ಆಗಬೇಕು ಅಂದ್ರೆ ನೀವು 1 ತಿಂಗಳು ಅವರಿಂದ ದೂರ ಇರಬೇಕು. ಒಂದ್ ಗಳಿಗೆನು ನಾನು ಅವ್ರನ್ನ ಬಿಟ್ಟಿರಲ್ಲ ಅನ್ನಿ. ಬಿಟ್ಟಿರಲ್ಲ ಅಂದ್ರೆ ಅವರು ಮಂತ್ರಿ ಆಗಲ್ಲ. ಒಂದು ಸಲ ಯೋಚನೆ ಮಾಡಿ. ದೊಡ್ಡ ಬಂಗ್ಲೆ, 5-6 ಕಾರು, 100 ಜನ ಕೆಲಸದವರು, ಟಿವಿ ಇಂಟರ್ವ್ಯೂ, ಇದನ್ನೆಲ್ಲ ಮಿಸ್ ಮಾಡ್ಕೋತೀರಾ? ಗೌಡ್ರ ಕೀರ್ತಿ ಇಡೀ ಪ್ರಪಂಚಕ್ಕೆ ಹಬ್ಬುತ್ತೆ. ಜನ ಅವ್ರನ್ನ ಗೌರವದಿಂದ ಅಭಿನಂದಿಸ್ತಾರೆ. ಹಂಗಾರೆ ನೀವ್ ಹೇಳ್ದಂಗೆ ಕೇಳ್ತೀನಿ. ಒಟ್ನಲ್ಲಿ ಅವ್ರಿಗೆ ಒಳ್ಳೇದಾದ್ರೆ ಸಾಕು. ಜೈ ಜನಾರ್ದನಾನಂದ ಬಾಬಾ. ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ, ಎಲ್ಲೂ ಕಾಣಿಸ್ತಿಲ್ಲ. ಮಮ್ಮಿ ಎಂಗೇಜ್ಮೆಂಟ್ ಕೊಟ್ಟಿತ್ತು, ಎಲ್ಲಿಟ್ಟೆ ಅಂತಾನೆ ಗೊತ್ತಾಗ್ತಿಲ್ಲ. ಜೀವನ ಅನ್ನೋದು ಒಂದು ಫ್ರಿಡ್ಜ್ ಇದ್ದಂಗೆ. ಅದರಲ್ಲಿ ಖುಷಿ ಅನ್ನೋ ಸಿಹಿನೂ ಇಡ್ತೀವಿ, ದುಃಖ ಅನ್ನೋ ಕಷಾಯನೂ ಇಡ್ತೀವಿ. ನಮ್ಗೆ ಯಾವ್ದು ಅವಶ್ಯಕತೆ ಇದೆಯೋ ಅದನ್ನ ತಿಂತೀವಿ, ಕುಡಿತೀವಿ. ನಿಮ್ ಕಂತೆ ಪುರಾಣ ಎಲ್ಲ ಬೇಡ. ಮೊದ್ಲೇ ನನ್ ಕೆಟ್ಟ ಮೂಡಲ್ಲಿದ್ದೀನಿ. ನೀವ್ ಹೀಗೆ ಮಾತಾಡ್ತಿದ್ರೆ ನನ್ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಸುಮ್ಮನೆ ಸೈಲೆಂಟ್ ಆಗಿರಿ ಜಾನಿ. ನಾನೀಗ ಜಾನಿ ಅಲ್ಲ, ಪ್ರಕೃತಿ ಬಾಬಾರ ಅವತಾರ ಜನಾರ್ದನಾನಂದ ಬಾಬಾ. ಇದನ್ನ ನಂಬೇಕಾ? ನಂಬಲೇಬೇಕು. ನಾನು ಸಾಧು, ತಪಸ್ವಿ, ಚಮತ್ಕಾರಿ. ಸಾಕ್ ನಿಲ್ಸಿ. ಇಂಥ ಬುಡ್ಬುಡ್ಕೆ ಮಾತುಗಳನ್ನ ಆ ಮುಗ್ಧ ಪುಟ್ಮಲ್ಲಿ ಅವರು ಈ ಏರಿಯಾದಲ್ಲಿರೋ ಗುಗ್ಗುಗಳು ನಂಬೋದು. ನಾನ್ ನಂಬಲ್ಲ. ನಂಬೋ ಅಂತ ಟೈಮ್ ಬಂದೇ ಬರುತ್ತೆ. ಆ ಸಮಯ ಬಂದಾಗ ನಂಬುದ್ರಾಯ್ತು. ಈಗ ಇಲ್ಲಿಂದ ಹೋಗಿ. ಇಟ್ಸ್ ಓಕೆ. ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳು. ನಿಮ್ಮ ಹತ್ರ ಹೇಳಿ ಏನ್ ಪ್ರಯೋಜನ? ನೀವ್ ಯಾವತ್ತಾನ ನನ್ನ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡಿದ್ದೀರಾ? ನಾನೀಗ ಬಾಬನಾಗಿ ನಿನ್ನ ಸಮಸ್ಯೆ ಕೇಳ್ತಿಲ್ಲ, ನಿನ್ನ ಗಂಡನಾಗಿ ಕೇಳ್ತಿದ್ದೀನಿ.
ಯಾಕೆ ಇಷ್ಟು ಟೆನ್ಷನ್ ಇದೆಯಾ? ಎಂಗೇಜ್ಮೆಂಟ್ ಮಮ್ಮಿ ಕೊಡ್ಸಿದ್ರೆ ಹಿಂಗ್ ಕಾಣಿಸ್ತಿಲ್ಲ, ಎಲ್ಲಿ ಹುಡುಕಿದ್ರು ಸಿಕ್ತಿಲ್ಲ. ಅದ್ ನನ್ ಜೊತೆ ಇದ್ರೆ ಮಮ್ಮಿನ ನನ್ ಜೊತೆ ಇರೋವಾಗ ಫೀಲ್ ಆಗ್ತಿತ್ತು. ತೊಡ್ಸಿದ್ ನಾನು, ನಿನ್ಗೆ ನಿಮ್ಮಮ್ಮ ನೆನಪಾಗ್ತಾರ? ನೀವ್ ತೊಡ್ಸಿದ್ರು ಕೊಡ್ಸಿದ್ ಅವ್ರ ತಾನೆ. ಇಂಥ ಮಾತುಗಳನ್ನ ಆಡ್ತೀರಾ ಅಂತಾನೆ ನಾನು ನಿಮ್ಮ ಹತ್ರ ಏನೂ ಹೇಳಿರ್ಲಿಲ್ಲ. ಓಕೆ, ನಾನೀಗ ನಿನ್ಗೆ ಉಂಗುರ ಹುಡ್ಕೊಡ್ಬೇಕು ತಾನೆ, ಹುಡ್ಕೊಡ್ತೀನಿ. ನೀವು ಉಂಗುರ ಹುಡ್ಕೊಡ್ತೀರಾ? ಓ ಕರೆಕ್ಟ್, ನೀವು ಪ್ರಕೃತಿ ಬಾಬಾರ ಅವತಾರ ಚಮತ್ಕಾರಿ ಬಾಬಾ ಅಲ್ವಾ? ಈಗ ನಿಮ್ ಚಮತ್ಕಾರದಿಂದ ನಾನು ಉಂಗುರ ಹುಡ್ಕೊಡಿ. ನೀವೇನಾದ್ರೂ ಆ ಉಂಗುರ ಹುಡ್ಕೊಟ್ರೆ ನಿಮ್ ಪಾದ ತೊಳೆದು ಆ ನೀರ್ನ ನಾನು ಕುಡಿತೀನಿ. ಒಂದು ಹೆಣ್ಣು ಇಷ್ಟೊಂದು ಆಸೆಯಿಂದ ಬೇಡ್ಕೊಳ್ಳುವಾಗ ಈ ಬಾಬಾ ನಡೆಸ್ಕೊಡದೆ ಇರ್ತಾನ? ಈ ಬಿಲ್ಡಪ್ ಎಲ್ಲ ಬೇಡ, ಮೊದಲು ಉಂಗುರ ಹುಡ್ಕೊಡಿ. ಬಿ ಕೂಲ್. ನಾನೀಗ ಮೆಡಿಟೇಷನ್ ಮಾಡಬೇಕು, ಅದೆಲ್ಲಿದೆ ಅಂತ ತಿಳ್ಕೊಂಡು ನಿನಗೆ ಹೇಳಬೇಕು. ಈ ನಾಟಕನೇ ಬೇಡ ಅಂದಿದ್ದು, ಮೊದಲು ಉಂಗುರ ಎಲ್ಲಿದೆ ಅಂತ ಹುಡ್ಕೊಡಿ. ಓಕೆ. ತಿರುಗು ಮಾಡೋ, ತಿರುಗು ಮಾಡೋ, ತಿರುಗು ಮಾಡೋ. ನಿಮ್ಮ ಉಂಗುರ ಆ ಮ್ಯಾಟ್ ಕೆಳಗಡೆ ಇದೆ. ಮ್ಯಾಟ್ ಕೆಳಗ? ಅಲ್ಲಿ ಯಾರಾದ್ರೂ ಉಂಗುರ ಇಡ್ತಾರಾ? ನೀವು ಸುಳ್ಳು ಹೇಳ್ತಿದ್ದೀರಾ. ಮೊದಲು ಪರೀಕ್ಷೆ, ಆಮೇಲೆ ನಿರೀಕ್ಷೆ. ಹೋಗಿ ನೋಡಿ. ಉಂಗುರ ಉಂಗುರ ಎಲ್ಲಿದೆ ಜಾನಿ? ನಾನು ಅದನ್ನೇ ಹೇಳಿದ್ದು. ಈ ಜನಾರ್ದನಾನಂದ ಬಾಬರ ಮಾತು ಯಾವತ್ತೂ ಸುಳ್ಳಾಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಜಾನಿ. ನಿಮ್ ಚಮತ್ಕಾರದಿಂದ ನನ್ನ ಉಂಗುರ ನಂಗೆ ಸಿಕ್ತು. ಜಾನಿ ಚಮತ್ಕಾರ ಅಂತ ಹೇಳ್ಬೇಡಿ, ಜನಾರ್ದನಾನಂದ ಬಾಬರ ಚಮತ್ಕಾರ ಅಂತ ಹೇಳಿ. ಓಕೆ ಜನಾರ್ದನಾನಂದ ಬಾಬಾ ಅವರೇ, ನಿಮ್ ಚಮತ್ಕಾರದಿಂದ ನನ್ನ ಉಂಗುರ ನಂಗೆ ಸಿಕ್ತು. ಈಗಲಾದ್ರೂ ನಂಬಿಕೆ ಬಂತಲ್ಲ? ಖಂಡಿತವಾಗ್ಲೂ ನಂಬ್ತೀನಿ. ನೀವ್ ಹೀಗೆ ಅಂತ ಮುಂಚೆನೆ ಗೊತ್ತಿದೆ, ನಾನು ನಿಮಗ್ ಬೈತಾನೆ ಇರ್ಲಿಲ್ಲ. ನಮ್ ಜನಗಳೇ ಹೀಗೆ, ಬೆಲೆ ಗೊತ್ತಾಗೋವರೆಗೂ ವೈಲೆಂಟ್ ಆಗಿರ್ತಾರೆ, ಬೆಲೆ ಗೊತ್ತಾದ್ಮೇಲೆ ಸೈಲೆಂಟ್ ಆಗಿ ಬಂದು ಹಾರ ಹಾಕ್ತಾರೆ. ಸಾರಿ, ಐ ಲವ್ ಯು ಜಾನಿ. ಇಟ್ಸ್ ಓಕೆ. ಹೋಗಿ ಒಂದು ಗ್ಲಾಸ್ ನೀರು ತಗೊಂಡು ಬನ್ನಿ. ಯಾಕೆ? ನನ್ನ ಪಾದವನ್ನು ತೊಳೆದು ತೀರ್ಥವನ್ನು ಸ್ವೀಕರಿಸಲಿಕ್ಕೆ. ವಾಟ್?